ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಎಕ್ವೇರಿಯಂ ಚಾನಲ್. ಎಲ್ಲರಿಗೂ ನಮಸ್ಕಾರ. ಸೊ ನಾವು ಇವತ್ತು ತಗೊಂಡ್ಬಂದಿದ್ದೀನಿ ಒಂದು ಬ್ಲೂ ಗೋಲ್ಡ್ ಮಕಾವು ಮತ್ತೆ 2 ಆಫ್ರಿಕನ್ ಗ್ರೇ ಪ್ಯಾರೆಟ್. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ನಿಮ್ಗೆ ಎಲ್ಲರಿಗೂ ಕೊಡ್ತೀನಿ. ಏನಕ್ಕಂದ್ರೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ಹೆಂಗ್ ಸಾಕ್ಬೇಕು ಅನ್ನೋದು, ಆಮೇಲೆ ಇದು ಹೆಂಗ್ ತಗೊಳ್ಳೋದು ಅನ್ನೋದು. ಸೊ ಇದು ನೀವು ತಗೊಬೇಕಾಗಿದ್ರೆ ಕರ್ನಾಟಕ ಎಕ್ವೇರಿಯಂಗೆ ವಿಸಿಟ್ ಮಾಡ್ಬೋದು, ಬ್ಯಾಂಗ್ಳೂರ್ JP ನಗರ್ ಅಲ್ಲಿ ಇರೋದು. ಸೊ ಆಮೇಲೆ ಇದು ಬಂದು ಬ್ಲೂ ಗೋಲ್ಡ್ ಮಕಾವು, ಕಾಮನ್ ಬ್ಲೂ ಗೋಲ್ಡ್ ಮಕಾವು ಅಲ್ಲ ಇದು. ಇದರಲ್ಲಿ 2 ವೆರೈಟಿದು ಬ್ಲೂ ಗೋಲ್ಡ್ ಮಕಾವು ಬರುತ್ತೆ. ಒಂದು ಬಂದು ಕಾಮನ್ ಬ್ಲೂ ಗೋಲ್ಡ್, ಇನ್ನೊಂದು ಬಂದು ಬೊಲೋವಿಯನ್ ಬ್ಲೂ ಗೋಲ್ಡ್ ಮಕಾವು. ಸೊ ಬೊಲೋವಿಯನ್ಗೆ ಏನು ಎಕ್ಸ್ಟ್ರಾ ಇರುತ್ತೆ ಅಂದ್ರೆ ಇದ್ರ ತಲೆ ಬಂದು ಕಲರ್ ಬಂದು ಡಾರ್ಕ್ನೆಸ್ ಜಾಸ್ತಿ ಇರುತ್ತೆ, ಆಮೇಲೆ ತಲೆ ಸ್ವಲ್ಪ ದಪ್ಪ ಇರುತ್ತೆ. ಇದು ಸ್ವಲ್ಪ ಜಾಯಿಂಟ್ ಸೈಜ್ ಆಗುತ್ತೆ, ಪ್ಲಸ್ ಇದು ಸ್ವಲ್ಪ ವೇಟ್ ಜಾಸ್ತಿ ಆಗುತ್ತೆ ನಾರ್ಮಲ್ ಬ್ಲೂ ಗೋಲ್ಡ್ ಇಂದ. ಸೊ ಇದು ನೀವು ನೋಡ್ತಾ ಇರೋದು ಆಲ್ಮೋಸ್ಟ್ ಒಂದು 3.5 ಮಂತ್ಸು ಮರಿ. ಇದಕ್ಕೆ ನಾವು ಕೈಯಿಂದ ಒಂದು 2 ರಿಂದ 3 ಸತಿ ತಿನ್ನಿಸ್ತಾ ಇದ್ದೀವಿ. ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಅಂದ್ಬಿಟ್ಟು ಬರುತ್ತೆ. ಸೊ ಅದು 2 ರಿಂದ 3 ಸತಿ ನಾವು ಇದಕ್ಕೆ ತಿನ್ನಿಸ್ತಾ ಇದ್ದೀವಿ. ಇದಕ್ಕೆ ಕೇಜ್ ಬಂದು ಆಲ್ಮೋಸ್ಟ್ 8 ಫೀಟ್ ಕೊಟ್ರೆ ತುಂಬಾ ಒಳ್ಳೇದು, ಅಥವಾ ನೀವು ಮನೆಯಲ್ಲಿ ಈ ತರ ಸ್ಟ್ಯಾಂಡ್ ಹಾಕಿ ಓಪನ್ ಸ್ಪೇಸ್ ಅಲ್ಲಿ ಇಟ್ಟಿದ್ರೆ ಇನ್ನೂ ಒಳ್ಳೇದು. ಏನಕ್ಕಂದ್ರೆ ಇದು ಟೇಮ್ಡ್ ಆಗಿರೋದ್ರಿಂದ ಮನುಷ್ಯರ ಹತ್ರ, ಜನದ ಹತ್ರ ಇದು ತುಂಬಾ ಅಟ್ರಾಕ್ಟಿವ್, ಆಮೇಲೆ ಅದ್ರ ಜೊತೆನೆ ಇರ್ಬೇಕನ್ಬಿಟ್ಟು ಇದ್ರಿಗೆ ಆಸೆ ಇರುತ್ತೆ. ಸೊ ನೀವು ಹೆಂಗೆ ಮರಿಯಿಂದ ಸಾಕಿರ್ತೀರಾ, ಇದು ನಿಮ್ಮ ಮಕ್ಳ ತರ ಇರಬೇಕು. ಇದಕ್ಕೆ ಏನು ಡೈಟ್ ಅಲ್ಲಿ ನಾವು ಕೊಡ್ಬೋದು, ಸ್ವಲ್ಪ ದೊಡ್ಡದಾದ್ಮೇಲೆ ಅಂದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೊಡ್ಬೋದು, ಎಲ್ಲಾ ತರದ್ದು ಡ್ರೈ ಫ್ರೂಟ್ಸ್ ಕೊಡ್ಬೋದು, ಆಮೇಲೆ ಎಲ್ಲಾ ತರ ಫ್ರೂಟ್ಸ್ ಕೊಡ್ಬೋದು, ಸೀಡ್ಸ್ ಕೊಡ್ಬೋದು, ಸನ್ಫ್ಲವರ್ ಸೀಡ್ಸು, ಪೆಲೆಟ್ಸು. ಸೊ ಅದನ್ನೆಲ್ಲ ಕೊಡ್ಬೋದು ದೊಡ್ಡದಾದ್ಮೇಲೆ. ಸೊ ಇವಾಗ ಸದ್ಯಕ್ಕೆ ಇದು ಫ್ರೂಟ್ಸ್ ತಿಂತೈತೆ, ಕಾರ್ನ್ ತಿಂತೈತೆ. ಅದು ತಿಂದಿನೂ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಕಲರ್ ಆಗೈತೆ. ಸದ್ಯಕ್ಕೆ ಇದು ಒಂದು 3.5 ತಿಂಗಳು ಮರಿ. ಹೆಂಗ್ ಆಕ್ಟಿವ್ನೆಸ್ ಐತೆ, ಹೆಂಗ್ ಆಟ ಆಡ್ತಾ ಐತೆ ನೀವು ನೋಡ್ತಾ ಇರ್ಬೋದು. ಕೈನಲ್ಲಿ ತಗೊಂಡು ತೋರಿಸ್ತೀನಿ. ಬಹಳ ಜನ ಯೋಚನೆ ಮಾಡ್ತಾ ಇರ್ಬೋದು, ಇಷ್ಟು ದೊಡ್ಡದು ಪಕ್ಷಿ ಇದ್ರೆ ನಮ್ಗೆ ಬಿಟ್ರೆ ಏನ್ ಮಾಡ್ಬೇಕು ಅನ್ಬಿಟ್ಟು. ಸೊ ಇದು ಕಚ್ಚಲ್ಲ. ಇದು ಮರಿದಿಂದ ಸಾಕಿರೋದು ಬಂದು ನೀವು ನೋಡಿದ್ರೆ ಇದೆಲ್ಲ ಕಚ್ಚಲ್ಲ. ಬಹಳ ಜನ ಏನ್ ಯೋಚನೆ ಮಾಡ್ತಾರೆ, ನಾರ್ಮಲ್ ಗಿಣಿ ಇದ್ರೇನೆ ಅಷ್ಟು ಜೋರಾಗಿ ಕಚ್ಚುತ್ತೆ ಅನ್ಬಿಟ್ಟು. ನೀವು ಇದು ಬಾಯಿನಲ್ಲಿ ಇಟ್ಬಿಟ್ರೇನು ಏನು ಕಚ್ಚಲ್ಲ, ಏನು ಮಾಡಲ್ಲ. ಏನಕ್ಕಂದ್ರೆ ಅಷ್ಟು ನಾವು ಇದಕ್ಕೆ ಟೈಮ್ ಕೊಟ್ಟಿರ್ತೀವಿ, ಅಷ್ಟು ಪ್ರೀತಿ ಕೊಟ್ಟಿದ್ಮೇಲೆನೆ ಇದು ನಮ್ಮ ಹತ್ರ ಪಳಗೋದು. ಸೊ ಬ್ಲೂ ಗೋಲ್ಡ್ ಮಕಾವು ಅದಾದ್ಮೇಲೆ ನಿಮ್ಗೆ ನೀವು ನೋಡ್ತಾ ಇರ್ಬೋದು ಆಫ್ರಿಕನ್ ಗ್ರೇ ಪ್ಯಾರೆಟ್ಗೆ ಬರೋಣ. ಸೊ ಇದು ಬಂದು ಆಫ್ರಿಕನ್ ಗ್ರೇ ಪ್ಯಾರೆಟ್. ಆಫ್ರಿಕನ್ ಗ್ರೇ ಪ್ಯಾರೆಟ್ ಬ್ಲೂ ಗೋಲ್ಡ್ ನೋಡಿದ ತಕ್ಷಣ ಇದು ನಿಮ್ಗೆ ತುಂಬಾ ಚಿಕ್ಕದ್ ಕಾಣಿಸ್ತಾ ಇರ್ಬೋದು, ಬಟ್ ಆಫ್ರಿಕನ್ ಗ್ರೇ ಪ್ಯಾರೆಟ್ ಒನ್ ಆಫ್ ದ ಇಂಟೆಲಿಜೆಂಟ್ ಬರ್ಡ್. ಏನಕ್ಕಂದ್ರೆ ಇದು ಮಾತಾಡೋದಿರ್ಲಿ ಮತ್ತೊಂದಿರ್ಲಿ, ಇದಕ್ಕೆ ತುಂಬಾ ಮೈಂಡು, ತುಂಬಾ ಚಾಲಾಕ್ ನನ್ನ ಮಕ್ಕಳು ಇವರು. ಇದರಲ್ಲಿ ಎಕ್ಲೆಕ್ಟಸ್, ಅಮೆಝಾನ್ ಪ್ಯಾರೆಟ್ ಅದೆಲ್ಲ ಬಂದು ಇದೇ ಸೈಜ್ ಅಲ್ಲಿ ಬರುತ್ತೆ. ಇವ್ರೆಲ್ಲ ಎಷ್ಟು ವೆರೈಟಿ ಸ್ಮಾಲ್ ಬರ್ಡ್ಸ್ ಐತೋ ಅವ್ರದ್ದು ಎಲ್ಲ ಬಂದು ತುಂಬಾ ಇಂಟೆಲಿಜೆಂಟ್ ಬರ್ಡ್ ಅನ್ಬೋದು. ಸೊ ಇದು ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇದನ್ನು ಒಂದು 3.5 ತಿಂಗಳು, ತುಂಬಾ ಚಿಕ್ಕದ್ ಕಾಣಿಸ್ತಾ ಇರ್ಬೋದು. ಬಟ್ ಇದು ಬರ್ತಾ ಬರ್ತಾ ನಿಮ್ಗೆ ಬಹಳ ದೊಡ್ಡದಾಗುತ್ತೆ. ಇದ್ರ ಟೇಲ್ ನೋಡ್ಬೋದು, ರೆಡ್ ಕಲರು, ಗ್ರೇ ಕಲರ್ ಬಾಡಿ. ಸೊ ಇದಕ್ಕೂ ನೋಡಿ ನಿಮ್ಗೆ ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿ ಕಾಣಿಸ್ಬೋದು. ಸೊ ಇದು ಬೇರೆ ಬೇರೆ ಬ್ಲಡ್ ಲೈನ್. ಏನಕ್ಕಂದ್ರೆ ಇದು ಮೇಲ್ ಫಿಮೇಲ್ DNA ಸಮೇತ ಇರೋದು. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಬ್ಲಡ್ ಲೈನ್ ಮರಿಗಳು ಕೊಟ್ಬಿಡ್ತಾರೆ. ಸೊ ನಾವು ಆ ತರ ಮಾಡಲ್ಲ, ಬೇರೆ ಬೇರೆ ಬ್ಲಡ್ ಲೈನ್ ಕೊಡ್ತೀವಿ. ತಗೊಳ್ಳೋರ್ಗು ಸಾಕೋರ್ಗು ಇನ್ ಫ್ಯೂಚರ್ ಅಲ್ಲಿ ಕಷ್ಟ ಆಗ್ಬಾರ್ದು. ಏನಕ್ಕಂದ್ರೆ ಮೇಲ್ ಫಿಮೇಲ್ DNA ಸಮೇತ ತಗೊಳ್ರೆ ಇವತ್ತಿಲ್ಲ ಇನ್ 5 ವರ್ಷ ಆದ್ಮೇಲೆ ಆದ್ರೂ ಇದು ಅಡಲ್ಟ್ ಆಗಿ ಮರಿ ಆದ್ರೂ ಮಾಡುತ್ತೆ. ಸೊ ಆ ಮರಿ ಮಾಡಿದ್ಮೇಲೆ ಯಾವತ್ತು ಹ್ಯಾಂಡಿಕ್ಯಾಪ್ ಮರಿ ಉಡ್ಬಾರ್ದು. ಸೊ ಹ್ಯಾಂಡಿಕ್ಯಾಪ್ ಮರಿ ಉಡ್ಬಾರ್ದು ಅಂದ್ರೆ ಒಂದೇ ಬ್ಲಡ್ ಲೈನ್ ಮರಿ ಇರಬಾರ್ದು. ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ಆಕ್ಟಿವ್ನೆಸ್ ಗ್ರೇ ಪ್ಯಾರೆಟ್ ಅಲ್ಲಿ, ಟಾಕಿಂಗ್ ಬರ್ಡ್. ಸೊ ಇದಕ್ಕೂ ನಾವು ಸದ್ಯಕ್ಕೆ ಸೆರ್ಲ್ಯಾಕ್ ಕೊಡ್ತಾ ಇದೀವಿ, ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. ಸೆರ್ಲ್ಯಾಕ್ ಅಂದ್ರೆ ಮಕ್ಕಳು ಕೊಡೋ ಸೆರ್ಲ್ಯಾಕ್ ಅಲ್ಲ. ಸೊ ಇದಕ್ಕೆ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಅನ್ಬಿಟ್ಟು ಬರುತ್ತೆ, ಅದು ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡಿರ್ತಾರೆ. ಪ್ರತಿ ಒಂದು ಇದಕ್ಕೆ ತುಂಬಾ ನೋಡಿ ಕೊಡ್ಬೇಕು 6 ತಿಂಗಳವರೆಗೂ. ಸೊ ಅದಾದ್ಮೇಲೆ ನೀವು ಮನೆಯಲ್ಲಿ ಮನೆ ಐಟಮ್ ಏನು ಕೊಡಬಾರ್ದು. ಪೆಲೆಟ್ಸು, ಸೀಡ್ಸ್ ಇರ್ಲಿ ಅದೆಲ್ಲ ಕೊಡ್ಬೋದು. ಸೊ ಮನೆ ಐಟಮ್ ಏನ್ ಮಾಡ್ತಾರೆ ಅಂದ್ರೆ ಬಹಳ ಜನ ರೊಟ್ಟಿ ಮಾಡಿದ್ರೆ ರೊಟ್ಟಿ ಕೊಟ್ಬಿಡ್ತಾರೆ, ರೈಸ್ ಮಾಡಿದ್ರೆ ರೈಸ್ ಕೊಟ್ಬಿಡ್ತಾರೆ. ಅಂತ ಐಟಮ್ ಏನು ಕೊಡಬಾರ್ದು ಇದಕ್ಕೆ. ಸೊ ಇದು ಬಂದು ಆಫ್ರಿಕನ್ ಗ್ರೇ ಪ್ಯಾರೆಟ್, ಇದು ಬಂದು ಬ್ಲೂ ಗೋಲ್ಡ್ ಮಕಾವ್. ಸೊ ಯಾರಾದ್ರಿಗೆ ಇದನ್ನ ಇನ್ನೂ ಜಾಸ್ತಿ ಮಾಹಿತಿ ಬಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿದೀವಿ, ಅಲ್ಲಿ ಬಂದು ನಮ್ಗೆ ಮೆಸೇಜ್ ಮಾಡ್ಬೋದು. ಇನ್ನೂ ಮಾಹಿತಿ ಬೇಕಂದ್ರೆ ನೀವು ಕರ್ನಾಟಕ ಎಕ್ವೇರಿಯಂ ನಾವು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಲವ್ ಯು ಗೈಸ್. ಸೊ ಏನಾದ್ರೂ ವಿಡಿಯೋ ನಿಮ್ಗೆ ಫ್ಯೂಚರ್ ಅಲ್ಲಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದು ವಿಡಿಯೋನ ನಾವು ತಗೊಂಡ್ಬರ್ತೀವಿ.